ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾಸ್ತುಮೂರ್ತಿ ಮಹಾಕಾಯ ಪೋಷಯ್ಯ ನಿರದಪ್ರಭೋ ಗೇಹೇ ಸ್ಪಿಂಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಎಲ್ಲರಿಗೂ ನಮಸ್ಕಾರ. ನಮಗೆ ವಾಸ್ತು ಹೋಮ ಯಾಕೆ ಮಾಡಬೇಕು ಅಂತ ಅಂದರೆ, ಒಂದು ಮನೆ ನಿರ್ಮಾಣ ಮಾಡಬೇಕಂತಾದರೆ, ಒಂದು ಮನೆ ಅಂತಂದರೆ ಅದು ಒಂದು ಜಾಗ ಇರ್ಬೋದು, ಒಂದು ಮನೆ ಇರ್ಬೋದು, ಅದೆಲ್ಲವೂ ಕೂಡ ಒಂದು ವಾಸ್ತು ಪುರುಷನ ಅಧೀನವಾಗಿರುತ್ತೆ. ಯಾಕೆ ಅಂದರೆ, ಕಲಿಯುಗದಲ್ಲಿ ವಾಸ್ತುವಿಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ನಮ್ಮ ಋಷಿಮುನಿಗಳು ಗ್ರಂಥಗಳಲ್ಲಿ. ಹಾಗಾಗಿ ನಾವು ಏನೇ ಒಂದು ಕೆಲಸ ಮಾಡ್ಬೇಕಂತಾದ್ರೂ ಕೂಡ ಮನೆಗೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ ಮೊದಲಿಗೆ ವಾಸ್ತು ಪುರುಷನನ್ನು ಮತ್ತೆ ವರುಣ ದೇವರನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹಾಗಾಗಿ ಆ ಮನೆಯಲ್ಲಿ ವಾಸ್ತು ಪುರುಷನ ವಾಸಸ್ಥಾನ ಇಲ್ಲದೆ ಇದ್ದಾಗ ಏನಾಗುತ್ತೆ, ನಮಗೆ ಮನೆಯಿಂದ ಹೊರಗಡೆ ಹೋಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾವು ಒಂದು ಮನೆ ಅಂತ ನಾವು ಇವತ್ತಿನ ದಿವಸ ಇವತ್ತಿನ ದಿವಸ ಮನೆ ಕಟ್ಟೋದು ತುಂಬಾ ಕಷ್ಟ ಇದೆ. ಆ ಮನೆ ಕಟ್ಟಿದ ಮೇಲೆ ನಮಗೆ ಸಾರ್ಥಕತೆ ಮತ್ತೆ ಮನೆಯಲ್ಲಿ ಸುಖ ಜೀವನ ನೆಮ್ಮದಿ ಅಭಿವೃದ್ಧಿ ಬರಬೇಕು ಅಂತಾದ್ರೆ ನಮಗೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಏನು ನಿಯಮಾದಿಗಳನ್ನು ಹೇಳಿದ್ದಾರೆ, ಅದರಲ್ಲಿ ಪೂಜಾ ಪುನಸ್ಕಾರಾದಿಗಳನ್ನು ಹೇಳಿದ್ದಾರೆ, ಅದರಂತೆ ನಾವು ಹೋದಾಗ ಮನೆ ಕಟ್ಟಿದ್ದಕ್ಕೂ ಸಾರ್ಥಕತೆ ಆಗುತ್ತೆ. ಮತ್ತೆ ಮನೆ ನಂತರ ನಾವು ಗೃಹ ಪ್ರವೇಶ ಮಾಡಿದ ಮೇಲೆ ನಮಗೆ ಅಲ್ಲಿ ಬರ್ತಕ್ಕಂಥ ಎಲ್ಲ ದೋಷಗಳು ಕೂಡ ಆಗುತ್ತೆ. ಮತ್ತೆ ವಾಸ್ತು ದೇವರ ಸಾನ್ನಿಧ್ಯ ಅಂದ್ರೆ ಮನೆಗೆ ಶಕ್ತಿ ಬೇಕು, ಸ್ಥಾನ ಬಲ ಬೇಕು. ಆ ಸ್ಥಾನ ಬಲ ಯಾರು ಕೊಡ್ತಾರಂದ್ರೆ ವಾಸ್ತು ಪುರುಷ ಕೊಡ್ತಾರಂತೆ. ಹಾಗಾಗಿ ವಾಸ್ತು ಪುರುಷನನ್ನು ನಾವು, ಯಾಕಂದ್ರೆ ವಾಸ್ತು ಪುರುಷ ಈಶಾನ್ಯ ಗತಮಸ್ತಕ ಅಂದ್ರೆ ಈಶಾನ್ಯದಲ್ಲಿ ತಲೆಯನ್ನು, ನೈಋತ್ಯದಲ್ಲಿ ಕಾಲುಗಳನ್ನು, ಮತ್ತೆ ಆಗ್ನೇಯ ಮತ್ತೆ ವಾಯುವ್ಯದಲ್ಲಿ ತನ್ನ ಕೈಗಳನ್ನು ಇಟ್ಕೊಂಡು ವಾಸ್ತು ಪುರುಷ ಆ ಒಂದು ಮಾಸಗಳಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತಾನಂತೆ. ಹಾಗಾಗಿ ವಿಶೇಷವಾಗಿ ನಮಗೆ 8 ದಿಕ್ಕುಗಳಿರುತ್ತೆ, ಮತ್ತೆ 74 ದೇವತೆಗಳು ವಾಸ್ತು ದೇವತೆಗಳು ಇರ್ತಾರಂತೆ. ಅಂತ ವಾಸ್ತು ದೇವತೆಗಳು ಮನೆಯಲ್ಲಿ ಆವಾಹನೆಯನ್ನು ಮಾಡಿಕೊಂಡು ಆ ವಾಸ್ತು ಹೋಮ ಇರ್ಬೋದು, ವಾಸ್ತು ಪೂಜೆ ಇರ್ಬೋದು, ವಾಸ್ತು ಮಂಡಲ ಆರಾಧನೆ ಇರ್ಬೋದು, ಇದೆಲ್ಲ ಕೂಡ ಮಾಡಿದಾಗ ವಾಸ್ತು ದೇವರ ಸಾನ್ನಿಧ್ಯ ಮನೆಯಲ್ಲಿ ಆಗುತ್ತೆ. ಆ ಸ್ಥಾನಕ್ಕೆ ವಾಸ್ತು ಪುರುಷನ ಬಲ ಬರುತ್ತೆ. ಮತ್ತೆ ನಾವು ಗೃಹ ಪ್ರವೇಶದ ನಂತರ ಆ ಮನೆಯಲ್ಲಿ ಕೂಡ ನಮಗೆ ಪರಿಪೂರ್ಣವಾಗಿ ಸಾಧ್ಯವಾಗುತ್ತೆ. ಹಾಗಾಗಿ ಮತ್ತೆ ಕೆಲವರಿಗೆ ಮನೆಯಲ್ಲಿ ವಾಸ್ತು ಇರುವುದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಇವರು ಒಂದು ವಾಸ್ತು ಯಂತ್ರ ಧರಿಸುವಂತದ್ದು ಇರ್ಬೋದು, ಅಥವಾ ವರ್ಷಕ್ಕೆ 1 ಸಲ 2 ಸಲ ವಾಸ್ತು ಹೋಮಾದಿಗಳನ್ನು ಮಾಡಿಸಿದಾಗ ಮನೆಯಲ್ಲಿ ವಾಸ್ತು ದೇವರ ಸಾನ್ನಿಧ್ಯ ಆಗಿ ಅಲ್ಲಿ ಬರತಕ್ಕಂಥ ಎಲ್ಲ ವಾಸ್ತು ಏನು ದೋಷಗಳಿಂದ ಪರಿಹಾರವಾಗಿ ಮನೆಯಲ್ಲಿ ಪರಿಪೂರ್ಣ ಆರೋಗ್ಯವನ್ನು ಮತ್ತೆ ಅಭಿವೃದ್ಧಿಯನ್ನು ಕೂಡ ಭಗವಂತ ಕೊಡ್ತಾನೆ. ಹಾಗಾಗಿ ಎಲ್ಲರೂ ಕೂಡ ಆ ವಾಸ್ತು ದೇವರ ಆರಾಧನೆಯನ್ನು ಮಾಡ್ಬೇಕಂತ ಹೇಳ್ತಾ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.